ವೀಕ್ಷಕರೇ, ಇದು ತಿಪಟೂರಿನ ಸರ್ಕಾರಿ ಶಾಲೆ. ಇನ್ನು ಇಲ್ಲಿ ಶಿಥಿಲ ಗೋಡೆ, ಸೋರ್ವ ಛಾವಣಿ, ಇದು ಸರ್ಕಾರಿ ಶಾಲೆಯ ಅವ್ಯವಸ್ಥೆ. ಕಣ್ಮುಚ್ಚಿ ಕುಳಿತ ಶಿಕ್ಷಣ ಇಲಾಖೆ, ಕ್ಯಾರೆ ಎನ್ನದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ತಿಪಟೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಇನ್ನು ಇದು ತಿಪಟೂರು ನಗರದ ರೈಲ್ವೆ ನಿಲ್ದಾಣ ರಸ್ತೆಯಲ್ಲಿರುವ ಸ್ವತಂತ್ರ ಪೂರ್ವದಲ್ಲಿ ನಿರ್ಮಾಣಗೊಂಡ ಬಾಲಕಿಯರ ಸರ್ಕಾರಿ ಮಾದರಿ ಶಾಲೆಯ ಕೊಠಡಿಗಳ ಗೋಡೆಗಳು ಶಿಥಿಲಗೊಂಡಿದೆ. ಇನ್ನು ಇಲ್ಲಿ 152 ವಿದ್ಯಾರ್ಥಿಗಳು ಭಯದ ವಾತಾವರಣದಲ್ಲಿ ದಿನನಿತ್ಯ ಶಿಕ್ಷಣ ಪಡೆಯುವಂತಹ ಸನ್ನಿವೇಶ ಎದುರಾಗಿದೆ. ಈ ಶಾಲೆಯಲ್ಲಿ LKGಯಿಂದ 7ನೇ ತರಗತಿಯವರೆಗೂ ಕ್ಲಾಸಸ್ ಲಭ್ಯ ಇದೆ. ಇದರಲ್ಲಿ 9 ಕೊಠಡಿಗಳಿದ್ದಾವೆ. ಅವುಗಳಲ್ಲಿ 7 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಗೊಂಡಿದೆ, ಅಂದರೆ ಹಾಳಾಗಿದೆ. ಛಾವಣಿಯ ಸಿಮೆಂಟ್ ಕಿತ್ತು ಬೀಳುತ್ತಾ ಇದೆ. ಮಳೆ ಬಂದಾಗ ನೀರು ಹನಿಯುತ್ತೆ. ಗೋಡೆಗಳು ತೇವಾಂಶದಿಂದ ಕುಸಿಯುವ ಸ್ಥಿತಿಯಲ್ಲಿ ತಲುಪಿದ್ದಾವೆ. ನಗರದ ಮಾವಿನತೋಪು, ಗಾಂಧಿನಗರ, ಬಂಡಿಹಳ್ಳಿ, ಇಂದಿರಾನಗರ, ಗೊರಗೊಂಡನಹಳ್ಳಿ, ಕೋಟೆ ಭಾಗದಿಂದ ಬಡ ಅಲ್ಪಸಂಖ್ಯಾತ ಮಕ್ಕಳು ಹೆಚ್ಚಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ. ಉದ್ಯೋಗ ಅರಸಿ ಬಂದಿರುವಂತಹ ಉತ್ತರ ಪ್ರದೇಶ, ಬಿಹಾರ ಮತ್ತು ರಾಜಸ್ಥಾನದ ಕುಟುಂಬದ ಬಡ ಮಕ್ಕಳು ಈ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ವಿದ್ಯಾರ್ಥಿಗಳ ಸಂಖ್ಯೆಗೆ ತಕ್ಕಂತೆ ಸಮರ್ಪಕವಾದಂತಹ ಶೌಚಾಲಯ ಇಲ್ಲ, ಅಡುಗೆ ಕೊಠಡಿ ಇಲ್ಲ. ಇನ್ನು ಅಡುಗೆ ಕೊಠಡಿ ಹೊರಗೆ ಬಿಸಿಯೂಟವನ್ನು ತಯಾರಿ ಮಾಡ್ತಾ ಇದ್ದಾರೆ. ಶಿಥಿಲ ಗೋಡೆ, ಸಾಮಗ್ರಿ ದಾಸ್ತಾನಿಗೂ ಸರಿಯಾದಂತಹ ಒಂದು ಕೊಠಡಿ ಲಭ್ಯವಿಲ್ಲ. ಅಡುಗೆ ಮಾಡುವಾಗ ಮೇಲಿಂದ ಮಣ್ಣು ಉದುರುವ ಆತಂಕದಿಂದ ಸಿಬ್ಬಂದಿ ಬಯಲು ಪ್ರದೇಶದಲ್ಲಿ ಅಡುಗೆಯನ್ನು ಮಾಡುವಂಥ ಸನ್ನಿವೇಶ ಎದುರಾಗಿದೆ. ಕಲಿಕೆಯಲ್ಲಿ ವಿದ್ಯಾರ್ಥಿಗಳು ಮುಂದಿದ್ದಾರೆ. ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಹಿರಿಯ ವಿದ್ಯಾರ್ಥಿಗಳ ಸಹಾಯದಿಂದ ಕಂಪ್ಯೂಟ್ರು, ಪೀಠೋಪಕರಣ ಎಲ್ಲ ಲಭ್ಯ ಇದೆ ಮತ್ತು ಡೊನೇಟ್ ಮಾಡಿದ್ದಾರೆ. ಬಟ್ ಅವುಗಳ ರಕ್ಷಣೆಗೆ ಒಂದು ಸರಿಯಾದ ಕೊಠಡಿಗಳು ಇಲ್ಲಿ ಇಲ್ಲ. ಇಂತಹ ನೂರಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಬೇಕಂತ ಶಾಲೆ ಇಂದು ಕಾಯಕಲ್ಪವಾಗಬೇಕಿದೆ ಎಂದು ಸ್ಥಳೀಯರು ಮತ್ತು ಪೋಷಕರು ಒತ್ತಾಯಿಸ್ತಾ ಇದ್ದಾರೆ. ಇದೊಂದೇ ಅಲ್ಲ, ತಿಪಟೂರಿನಲ್ಲಿ ಹಲವು ಸರ್ಕಾರಿ ಶಾಲೆಗಳ ಸ್ಥಿತಿ